ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈಗಾಗಲೇ ಇಂಡಿಯನ್ ಆರ್ಮಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಇವತ್ತು ಮತ್ತೊಂದು ಹೆಲಿಕಾಪ್ಟರ್ ಅನಾವರಣವಾಯಿತು. ನಮ್ಮ ಸಿವಿಲ್ ಏವಿಯೇಷನ್ ಕೇಂದ್ರ ಸಚಿವರಾಗಿರುವಂಥ ರಾಮಮೋಹನ್ ನಾಯ್ಡು ಅವರು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಹೆಲಿಕಾಪ್ಟರ್. ಇದಕ್ಕೆ ಹೊಸದಾಗಿ ಧ್ರುವ್ NG ಅಂತ, ಅಂದರೆ ಧ್ರುವ್ ನೆಕ್ಸ್ಟ್ ಜನ್ರೇಷನ್ ಅಂತ, ಸಾಕಷ್ಟು ಟೆಕ್ನಾಲಜಿ ಉಳ್ಳ ಆಧುನಿಕ ತಂತ್ರಜ್ಞಾನವುಳ್ಳ ರೀತಿಯಲ್ಲಿ ಇದನ್ನು ಮಾಡಿಫೈ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸುಮಾರು 5500 kg ಕೆಪಾಸಿಟಿ ಇದೆ. ಈ ಒಂದು ಹೆಲಿಕಾಪ್ಟರ್ ತೂಕ 3500 kg ಇದ್ದರೆ ಫ್ಯೂಯಲ್ ಟ್ಯಾಂಕು ಸುಮಾರು 1000 kg ಎಷ್ಟಿರುತ್ತೆ. ಇನ್ನು 1000 kg ಅಷ್ಟು ನಾವು ಇದನ್ನು ಒಂದು ಕಡೆಯಿಂದ ಬೇರೆ ಒಂದು ಕಡೆ ಸಪ್ಲೈ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಡಿಜಿಟಲ್ ಸಿಸ್ಟಮನ್ನು ಕೂಡ ಮಾಡಿರುವಂಥದ್ದು. ಇತ್ತೀಚೆಗೆ ಇರುವಂತಹ ಎಲ್ಲ ಹೆಲಿಕಾಪ್ಟರು ಅನ್ಲಾಗಿತ್ತು, ಈಗ ಎಲ್ಲ ಕೂಡ ಡಿಜಿಟಲೀಕರಣ ಮಾಡಿದ್ದಾರೆ. ಇದರಿಂದ ಅನುಕೂಲ ಏನಪ್ಪ ಅಂದರೆ, ಪ್ರತಿಕೂಲ ವಾತಾವರಣವಿದ್ದರೂ, ಒಂದು ವೇಳೆ ಮಳೆ ಬರ್ತಾ ಇದ್ರೂ ಕೂಡ, ವಾತಾವರಣ ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇದನ್ನು ಫ್ಲೈ ಮಾಡ್ಬೋದು. ಸುಮಾರು ಗಂಟೆಗೆ 230 ಕಿಲೋಮೀಟರ್ ವೇಗದಲ್ಲಿ 600 ಕಿಲೋಮೀಟರ್ವರೆಗೂ ಕೂಡ ಸತತವಾಗಿ 4 ಗಂಟೆಗಳ ಕಾಲ ಫ್ಲೈ ಮಾಡ್ಬೋದು ಈ ಒಂದು ಧ್ರುವ್ NGಯನ್ನು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಪ್ರಮುಖವಾಗಿ ರೆಸ್ಕ್ಯೂ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಬಳಸುವುದು ಅತಿ ಹೆಚ್ಚು ಉಪಯೋಗಕಾರಿಯಾಗಿರುವಂಥದ್ದು. ಈಗ ಕಡಲ ತೀರದಲ್ಲಿ ಮೀನುಗಾರರು ಏನಾದರೂ ಸಿಲುಕಾಕೊಂಡಿದ್ರೆ, ಪ್ರವಾಹಗಳ ಸಂದರ್ಭದಲ್ಲಿ, ಭೂಕಂಪದ ಸಂದರ್ಭದಲ್ಲಿ, ಅಪಘಾತಗಳ ಸಂದರ್ಭದಲ್ಲಿ ಇದನ್ನು ಬಳಸ್ಬೋದು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ ಒಂದು ಹೆಲಿಕಾಪ್ಟರ್ದು ಈಗಾಗಲೇ ಇದನ್ನು ಇಷ್ಟು ದಿನಗಳಲ್ಲಿ ಮಿಲ್ಟ್ರಿಗೆ ಸಪ್ಲೈ ಮಾಡ್ತಾಯಿದ್ರು, ಇಂಡಿಯನ್ ಆರ್ಮಿಗೆ ಕೊಡ್ತಾಯಿದ್ರು. ಇದೀಗ ನಾಗರಿಕರಿಗೂ ಕೂಡ ಇದು ಸಪ್ಲೈ ಮಾಡುವಂಥ ಕೆಲಸವನ್ನು ಇದೀಗ HAL ಮಾಡ್ತಾಯಿದೆ. ಇದು ಯಾರಾದರೂ ಸ್ಥಿತಿವಂತರಿದ್ದರೆ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಹೀಗಾಗಿ ಈ ಒಂದು ಧ್ರುವ್ ನೆಕ್ಸ್ಟ್ ಜನ್ರೇಷನ್ ಹೆಲಿಕಾಪ್ಟರ್ ಏನಿದೆ ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹದೇವ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈಗಾಗಲೇ ಇಂಡಿಯನ್ ಆರ್ಮಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಇವತ್ತು ಮತ್ತೊಂದು ಹೆಲಿಕಾಪ್ಟರ್ ಅನಾವರಣವಾಯಿತು. ನಮ್ಮ ಸಿವಿಲ್ ಏವಿಯೇಷನ್ ಕೇಂದ್ರ ಸಚಿವರಾಗಿರುವಂಥ ರಾಮಮೋಹನ್ ನಾಯ್ಡು ಅವರು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಹೆಲಿಕಾಪ್ಟರ್. ಇದಕ್ಕೆ ಹೊಸದಾಗಿ ಧ್ರುವ್ NG ಅಂತ, ಅಂದರೆ ಧ್ರುವ್ ನೆಕ್ಸ್ಟ್ ಜನ್ರೇಷನ್ ಅಂತ, ಸಾಕಷ್ಟು ಟೆಕ್ನಾಲಜಿ ಉಳ್ಳ ಆಧುನಿಕ ತಂತ್ರಜ್ಞಾನವುಳ್ಳ ರೀತಿಯಲ್ಲಿ ಇದನ್ನು ಮಾಡಿಫೈ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸುಮಾರು 5500 kg ಕೆಪಾಸಿಟಿ ಇದೆ. ಈ ಒಂದು ಹೆಲಿಕಾಪ್ಟರ್ ತೂಕ 3500 kg ಇದ್ದರೆ ಫ್ಯೂಯಲ್ ಟ್ಯಾಂಕು ಸುಮಾರು 1000 kg ಎಷ್ಟಿರುತ್ತೆ. ಇನ್ನು 1000 kg ಅಷ್ಟು ನಾವು ಇದನ್ನು ಒಂದು ಕಡೆಯಿಂದ ಬೇರೆ ಒಂದು ಕಡೆ ಸಪ್ಲೈ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಡಿಜಿಟಲ್ ಸಿಸ್ಟಮನ್ನು ಕೂಡ ಮಾಡಿರುವಂಥದ್ದು. ಇತ್ತೀಚೆಗೆ ಇರುವಂತಹ ಎಲ್ಲ ಹೆಲಿಕಾಪ್ಟರು ಅನ್ಲಾಗಿತ್ತು, ಈಗ ಎಲ್ಲ ಕೂಡ ಡಿಜಿಟಲೀಕರಣ ಮಾಡಿದ್ದಾರೆ. ಇದರಿಂದ ಅನುಕೂಲ ಏನಪ್ಪ ಅಂದರೆ, ಪ್ರತಿಕೂಲ ವಾತಾವರಣವಿದ್ದರೂ, ಒಂದು ವೇಳೆ ಮಳೆ ಬರ್ತಾ ಇದ್ರೂ ಕೂಡ, ವಾತಾವರಣ ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇದನ್ನು ಫ್ಲೈ ಮಾಡ್ಬೋದು. ಸುಮಾರು ಗಂಟೆಗೆ 230 ಕಿಲೋಮೀಟರ್ ವೇಗದಲ್ಲಿ 600 ಕಿಲೋಮೀಟರ್ವರೆಗೂ ಕೂಡ ಸತತವಾಗಿ 4 ಗಂಟೆಗಳ ಕಾಲ ಫ್ಲೈ ಮಾಡ್ಬೋದು ಈ ಒಂದು ಧ್ರುವ್ NGಯನ್ನು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಪ್ರಮುಖವಾಗಿ ರೆಸ್ಕ್ಯೂ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಬಳಸುವುದು ಅತಿ ಹೆಚ್ಚು ಉಪಯೋಗಕಾರಿಯಾಗಿರುವಂಥದ್ದು. ಈಗ ಕಡಲ ತೀರದಲ್ಲಿ ಮೀನುಗಾರರು ಏನಾದರೂ ಸಿಲುಕಾಕೊಂಡಿದ್ರೆ, ಪ್ರವಾಹಗಳ ಸಂದರ್ಭದಲ್ಲಿ, ಭೂಕಂಪದ ಸಂದರ್ಭದಲ್ಲಿ, ಅಪಘಾತಗಳ ಸಂದರ್ಭದಲ್ಲಿ ಇದನ್ನು ಬಳಸ್ಬೋದು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ ಒಂದು ಹೆಲಿಕಾಪ್ಟರ್ದು ಈಗಾಗಲೇ ಇದನ್ನು ಇಷ್ಟು ದಿನಗಳಲ್ಲಿ ಮಿಲ್ಟ್ರಿಗೆ ಸಪ್ಲೈ ಮಾಡ್ತಾಯಿದ್ರು, ಇಂಡಿಯನ್ ಆರ್ಮಿಗೆ ಕೊಡ್ತಾಯಿದ್ರು. ಇದೀಗ ನಾಗರಿಕರಿಗೂ ಕೂಡ ಇದು ಸಪ್ಲೈ ಮಾಡುವಂಥ ಕೆಲಸವನ್ನು ಇದೀಗ HAL ಮಾಡ್ತಾಯಿದೆ. ಇದು ಯಾರಾದರೂ ಸ್ಥಿತಿವಂತರಿದ್ದರೆ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಹೀಗಾಗಿ ಈ ಒಂದು ಧ್ರುವ್ ನೆಕ್ಸ್ಟ್ ಜನ್ರೇಷನ್ ಹೆಲಿಕಾಪ್ಟರ್ ಏನಿದೆ ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹದೇವ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.